ಕಡೆ ಮಾರಾಟ ಮಾಡ್ತೀವಿ. ಈಗ ಒಂದು 7.5 ಲಕ್ಷ ತೊಡಗಿಸಿದ್ದೀವಿ. ಈಗ ತಿಂಗಳ ಒಂದು 60,000 ಬರುತ್ತೆ. ಹಾಲಿಂದು ಆಮೇಲೆ ಎಣ್ಣೆ ಸಗಣಿದು ಮಾರಾಟ ಮಾಡಿದ್ದು ಒಂದು 10 ಲಕ್ಷ ಆಗತ್ತೆ ಒಂದು ವರ್ಷಕ್ಕೆ. ಖರ್ಚು ಹೋಗಿ ಒಂದು 8 ಲಕ್ಷ ಉಳಿತೈತಿ. 2 ಲಕ್ಷ ಖರ್ಚಾಗುತ್ತೆ, 8 ಲಕ್ಷ ಉಳಿತು. 4 ಎಮ್ಮಿದಿಂದ ಡೈಲಿ ಒಂದು 5-6 ಲೀಟ್ರ್ ಅಷ್ಟೇ ಮಾರಾಟ ಮಾಡ್ತಿದ್ದೀವಿ. ಆಮೇಲೆ ಬರ್ತಾ ಹಾಲಿನ ಬೇಡಿಕೆ ಹೆಚ್ಚಾಗಿಂದ 4 ಎಮ್ಮಿದಿಂದ ಒಂದು 6 ಎಮ್ಮಿ ತೊಗೊಂಡಿವಿ. 6 ಎಮ್ಮಿ ತೊಗೊಂಡು ಆಮೇಲೆ ಜಾಸ್ತಿನ ಸೇಲ್ ಆಗಕತ್ತು. ಡೈಲಿ ಸೇಲ್ ಆಗೋಣ ಇನ್ಕಮ್ನು ತಿಂಗಳ ಒಂದು 20,000 30,000 ಹಿಂಗೆ ಕೊಡಾಕತ್ತಿತ್ತು. ಅದರಿಂದ ಇನ್ನೊಂದಿಷ್ಟು ಜಾಸ್ತಿ ಮಾಡಿದ್ರೆ ಜಾಸ್ತಿ ಇನ್ಕಮ್ ಆಗ್ತೈತಂದು 15 ಎಮ್ಮಿ ತೊಗೊಂಡೀವಿ. 15 ಎಮ್ಮಿದಿಂದ ಇವಾಗ ಸದ್ಯಕ್ಕೆ ಡೈಲಿ ಒಂದು 40 ಲೀಟ್ರ್ 40ರಿಂದ 70 ಲೀಟ್ರ್ ತನಕ ಮಾರಾಟ ಮಾಡ್ತೀವಿ. ಈಗ ಸದ್ಯಕ್ಕೆ ಮತ್ತು ಬಿಜಾಪುರಕ್ಕೆ ಬೇಡಿಕೆ ಐತಿ. ಈಗ ಒಂದು 200 ಲೀಟ್ರ್ ಕೊಡೋಣ ಆಗ್ತಿದ್ದಾರೆ. ಈ 15 ಎಮ್ಮಿದಿಂದ ಇನ್ನೊಂದು 15 ಎಮ್ಮಿ ತೊಗೊಂಡು ಜಾಸ್ತಿನೂ ಮಾರಾಟ ಮಾಡ್ತೀವಿ. ನಮ್ಮ ಡೈರಿಗೆ ಹೋಗ್ತೈತಿ. ಪ್ರೈವೇಟದ ಹಳ್ಳ್ಯಾನು ಬರ್ತಾವೆ ರೈತರು ಬರ್ತಾವೆ 10 ಲೀಟ್ರ್ 20 ಲೀಟ್ರ್ 30 ಲೀಟ್ರ್ ಇಲ್ಲೆಲ್ಲ ಮಾರಾಟ ಆಗಿ ಹೆಚ್ಚಾದ್ದು ಆ ಕಡೆ ಬಿಜಾಪುರ ಕಳಿಸ್ತೀವಿ. ನಮ್ಮ ಎಮ್ಮಿ ಮಾತ್ರ ನಮ್ಮ ಡೈರಿಗೆ ಸೇಲ್ ಆಗ್ತದೆ. ಇಲ್ಲ ಯಾರು ನಮಗೆ ಬೆಲೆಯಾಗಿ ಬಂದಿದ್ದ ಪ್ರಕಾರ ನಾನೇ ಸ್ವಂತ ಕಷ್ಟಪಟ್ಟು ನಾನೇ ದುಡಿದು ಇದು ಮಾಡಾಕ್ತಿದ್ದೀವಿ. ಅದು ಸಪೋರ್ಟ್ ಮಾಡೋರು ಅಂತೂ ಸದ್ಯಕ್ಕೆ ಯಾರೂ ಇಲ್ಲ. ಇನ್ನೊಂದಿಷ್ಟು ಸಪೋರ್ಟ್ ಮಾಡಿದರೆ ಈ 15 ಎಮ್ಮಿ ಜೊತೆ ಇನ್ನೊಂದು 15 ತೊಗೊಂಡು 30 ಎಮ್ಮಿಗೆ ಸಡ್ ಫಾರ್ಮ್ ಮಾಡಿ ಡೈಲಿ ಒಂದು 200 ಲೀಟ್ರ್ ಟ್ರಾನ್ಸಾಕ್ಷನ್ ಮಾಡೋದು. ಆರ್ಥಿಕ ನೆರವು ಸಿಕ್ಕರೆ ಬ್ಯಾಂಕಿನ ನೆರವು ಆರ್ಥಿಕ 1 ಎಕರೆ ಮತ್ತು ಬೇರೆದವ್ರದ್ದು ಒಂದು 14 ಎಕರೆ ಮಾಡೀವಿ. ಅದ್ರ ಮೇಲೆ ಇವೆಲ್ಲ ಎಮ್ಮಿ ಇದು ಮೇವಿಂದು ಅದು ಎಲ್ಲ ಅದರಲ್ಲೇ ಬರ್ತೈತೆ. ಸ್ವಲ್ಪ ಐತಿ ಕಮ್ಮಿ ಮತ್ತು ಮುಂದೆ ಏನಕ್ಕೆ ದೂರ ಆದ್ರೆ ಜಾಸ್ತಿ ಆಗುತ್ತೆ. ಈಗ ಒಂದು ತಿಂಗಳು ಕಮ್ಮಿ ಅಂದ್ರೆ ಈ ಕಡೆ ನಮ್ಮ ಜೋಡಿ ಒಂದು ಸ್ವಲ್ಪ ಕೈ ಕೊಡ್ತಾರೆ. ಇದಕ್ಕಿಂತ ಅದ್ರ ಮ್ಯಾಗ ನಿಂದಿರ್ತಾವೆ. ಹಂಗೆ 12 ಟ್ರ್ಯಾಕ್ಟರ್ ಆಗುತ್ತೆ. ಅದು ಬೇರೆ ಕಡೆ ಮಾರಾಟ ಮಾಡ್ತೀವಿ. ಸಗಣಿ ನಮ್ದು ಒಂದು 2 ಟ್ರ್ಯಾಕ್ಟರ್ ನಮ್ಮ ಹೊಲಕ್ಕೆ ಹಾಕೋತೀವಿ. ಉಳ್ಕಾದು ಎಲ್ಲ ಮಾರಾಟ ಮಾಡ್ತೀವಿ. ಅದು ಸಗಣಿದ ಆದಾಯ ಅದು 1 ಲಕ್ಷ ಆಗತ್ತೆ. 1 ಲಕ್ಷ ವರ್ಷಕ್ಕೆ ಆಗತ್ತೆ. ಸ್ವಲ್ಪ ಮನಸ್ಸಿಗೆ ನೋವಾಗತ್ತೆ. ಮತ್ತೇನು ಮಾಡೋದು, ಬಂದಿದ್ದು ಅನುಭವಿಸ್ಬೇಕಲ್ಲ. ಹಾಗಾಗಿ ಕಷ್ಟಪಡಾಕತ್ತೀವಿ. ಮತ್ತು ಬೇರೆದವ್ರಿಗೆ ಯಾರಿಗೆ ರಿಕ್ವೆಸ್ಟ್ ಮಾಡಬೇಕು. ದುಡ್ಡಿನ ಅವಶ್ಯಕತೆ ಇದ್ದಾಗ ನಮ್ಮದೇ ಸ್ವಂತ ಪ್ರಯತ್ನದಿಂದ ಗೆದ್ದೇವಂದರೆ ನಾವು ಏನಾದರೂ ಮುಂದೆ ಹರಿಬೋದಂದು ಕಷ್ಟಪಡಾಕತ್ತೀವಿ. ಒಂದು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಇಯರ್ ಕಂಪ್ಲೀಟ್ ಆದ ಕೂಡಲೇ ಯಾವ ಗೌರ್ಮೆಂಟ್ ಜಾಬ್ ಸಿಗ್ಲಾರ್ಕೆ 1 ವರ್ಷ ಒಂದು 2 ವರ್ಷ ಬೆಂಗಳೂರಿಗೆ ಹೋಗಿದ್ದೀವಿ. ಬೆಂಗಳೂರಲ್ಲಿ ರಿಲಯನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀವಿ. ವರ್ಕ್ ಮಾಡಿಂದ ಅವರು ಸ್ಯಾಲ್ರಿ ಜಾಸ್ತಿ ಕೊಡಲಿಲ್ಲ. ವಾಪಸ್ ಬಂದು ಮನೆಯಲ್ಲಿಗೆ ಏನು ಮಾಡ್ಬೇಕಂತಂದು ವಿಚಾರ ಮಾಡಿದ್ದೀವಿ. ಇದೇ ಸಣ್ಣದ ಹೈನುಗಾರಿಕೆಯಿಂದ ತಲೆ ಜಾಸ್ತಿ ಆಯಿತು. ಇದನ್ನೇ ಬರ್ತಾ ಜಾಸ್ತಿ ಮಾಡಿದ್ದೀವಿ. ಮಾಡಿ ಇದರಲ್ಲೇ ಇಂಪ್ರೂವ್ಮೆಂಟ್ ಆಗಾಕತ್ತಿದ್ದೀವಿ. ಗದಗಿನ ಮೇವ, ಇದು ಸಜ್ಜಿ ಮೇವ, ಗೊಂಜಾಳ ಮೇವ 2 ಕೂಡಿಸ್ಕೊಂಡು ಒಂದೇ ಥರ ಅಂದ್ರೆ ಹೊಟ್ಟೆ ಮಾಡಿಲ್ಲ. ಮಾದೇವನೇ ಹಿರಿಯವ. ಸ್ವಲ್ಪ ತಂಡಿ ದಿನಕ್ಕೆ ಕಮ್ಮಿ ಮಾರಾಗಿದೆ. ಮೊದಲೆಲ್ಲ ಹೆಂಗೆ ಮೊದಲು 50 ರೂಪಾಯಿ, ಮೊದಲು 60, 70, 80 ಲೀಟ್ರ್ ತನಕ ಮಾಡಿ. ಈಗ ಒಂದು ಸ್ವಲ್ಪ ಹೈನು ಹೆಚ್ಚಾಗಿ ಕಡಿಮೆ ಮಾರಾಗಿದೆ. ಮುಂಜಾನೆ 6ಕ್ಕೆ ಚಾಲು ಮಾಡಿದ್ದು 10 ತನಕ 10-11. ಹೈನುಗಾರಿಕೆಯಲ್ಲಿ
ಅವ್ರು ಅಷ್ಟು ಮುಂದುವರೆದಿದ್ದಿಲ್ಲ. ಹಿಂಗಾಗಿ ಒಂದೆರಡು ಸತಿ ಬಿದ್ದು ಲಾಸ್ ಆಗಿ ಹಂಗೆ ಕೈ ಬಿಟ್ಟಿದ್ದೀವಿ. ಕೈ ಬಿಟ್ಟಿಂದ ಮತ್ತೆ ವಾಪಸ್ ಅದರಲ್ಲೇ ಏನರ ಪ್ರಯತ್ನ ಮಾಡಿದ್ರೆ ಲಾಭ ಆಗ್ತೈತೆ ಅಂತ ನೋಡಿ ಪ್ರಯತ್ನ ಮಾಡಿದ್ದೀವಿ. ಹಂಗೆ ಬರ್ತಾ ಬರ್ತಾ ಹಾಲು ಮಾರಾಟದಿಂದ ಲಾಭ ಆಗಕ್ಕಿಂತ ಇದನ್ನೇ ಮುಂದುವರಿಸ್ಬೇಕಂತಂದು ಇದರಲ್ಲೇ ತಲ್ಲೀನರಾಗಿದ್ವಿ. ಅಲ್ಲಿ ಪಗಾರ ಜಾಸ್ತಿ ಕೊಡ್ಲಾರ್ದ ಇಲ್ಲೇ ಮನ್ಯಾಗ ಮಾಡಿದ್ರೆ ಆಯ್ತು ಅಂತಂದು ಇಲ್ಲೇ ಮನ್ಯಾಗ ಮಾಡಾಕತ್ತಿದ್ದೀವಿ. ಮುಂಚೆ ಒಂದು ಜಾಸ್ತಿ ಈಗ ತೆರಿಗೆ ಓಡಿಸಿದ್ವಿ, ಯಾರು ಮಾದೇವನ ತೆರಿಗೆ ಓಡಿಸಿದ್ವಿ. ಹಾಂ ಫಸ್ಟ್ಗೆ ಆದ್ರೆ ನಿಂತು ಹಿಂಗಾದ್ರೆ ಕೆಲಸ ಆಗೋದಿಲ್ಲ, ಬೇರೆ ನಂತಿ ನೋಡ್ಕೊಂಡು ಕೇಸಂತಿ ಮಾಡ್ಕೊಂಡು ಉಳ್ಕೊಂಡು ಹೋಗ್ಬೇಕಂತ ಅವನ ತೆರಿಗೆ ಓಡಿಸಿದ್ವಿ. ಈಗ ಅಂತಿ ಮೊದಲು ನಾವಂತರೂ ಏನು ತೆರಿನೂ ಓಡಿಸಿದ್ದಿಲ್ಲ. ಹಾಗೆ ಸುಮ್ಮನೆ ಶೇಣದ ಸತಿ ಗರಿಗೆ ಹಾಕೋದು, ಯಾರು ನಾವು ಬಿಟ್ಟು 1 ಲೀಟ್ರ್ 2 ಲೀಟ್ರ್ ಕೊಡ್ಬೋದು. ಒಂದು 40 ಲೀಟ್ರದ ಕ್ಯಾನ್ ತುಂಬ್ತೈತಿ. ಹಾಂ 40 ದಿನಕ್ಕೆ ಒನ್ ಟೈಮ್. ಒನ್ ಟೈಮ್ ಮತ್ತು ಸಾಯಂಕಾಲ 4 ತಿಂಗಳಿಂದ ಡೈಲಿ ಒಂದು 5-6 ಲೀಟ್ರ್ ಅಷ್ಟೇ ಮಾರಾಟ ಮಾಡ್ತಿದ್ದೀವಿ. ಆಮೇಲೆ ಬರ್ತಾ ಬರ್ತಾ ಹಾಲಿನ ಬೇಡಿಕೆ ಹೆಚ್ಚಾಗಿಂದ 4 ಎಮ್ಮಿದಿಂದ ಒಂದು 6 ಎಮ್ಮಿ ತೊಗೊಂಡಿವಿ. 6 ಎಮ್ಮಿ ತೊಗೊಂಡು ಆಮೇಲೆ ಜಾಸ್ತಿನ ಸೇಲ್ ಆಗಕತ್ತು. ಡೈಲಿ ಸೇಲ್ ಆಗೋಣ ಇನ್ಕಮ್ನು ತಿಂಗಳ ಒಂದು 20,000 30,000 ಹಿಂಗೆ ಕೊಡಾಕತ್ತಿತ್ತು. ಅದರಿಂದ ಇನ್ನೊಂದಿಷ್ಟು ಜಾಸ್ತಿ ಮಾಡಿದ್ರೆ ಜಾಸ್ತಿ ಇನ್ಕಮ್ ಆಗ್ತೈತೆ ಅಂತಂದು 15 ಎಮ್ಮಿ ತೊಗೊಂಡಿವಿ. 15 ಎಮ್ಮಿದಿಂದ ಇವಾಗ ಸದ್ಯಕ್ಕೆ ಡೈಲಿ ಒಂದು 40 ಲೀಟ್ರ್ 40ರಿಂದ 70 ಲೀಟ್ರ್ ತನಕ ಮಾರಾಟ ಮಾಡ್ತೀವಿ. ಈಗ ಸದ್ಯಕ್ಕೆ ಮತ್ತು ಬಿಜಾಪುರಕ್ಕೆ ಬೇಡಿಕೆ ಐತಿ. ಈಗ ಒಂದು 200 ಲೀಟ್ರ್ ಕೊಡೋಣ ಆಗ್ತಿದ್ದಾರೆ. ಈ 15 ಎಮ್ಮಿದಿಂದ ಇನ್ನೊಂದು 15 ಎಮ್ಮಿ ತೊಗೊಂಡು ಜಾಸ್ತಿನ ಮಾರಾಟ ಮಾಡ್ತೀವಿ. ಆಮೇಲೆ ಹೈನುಗಾರಿಕೆದಿಂದ ಕೃಷಿನೂ ಐತಿ. 1 ಎಕರೆ ಜಮೀನು ಇದೆ. ಜಮೀನಲ್ಲಿ ಅದು ಈ ಎಮ್ಗಳಿಗೆ ಅಂತಲೇ ಮೇವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಮೇವು ಮಾಡಿಂದ ಅದದ್ದೇ ಮೇವು ತೊಗೊಂಡು ಎಮ್ಗಳಿಗೆ ಹಾಕಿ ಇನ್ನೊಂದಿಷ್ಟು ಜಾಸ್ತಿ ಮಾಡ್ತೀವಿ. ಈಗ ಒಂದು 7.5 ಲಕ್ಷ ತೊಡಗಿಸಿದ್ದೀವಿ. ಈಗ ಸದ್ಯಕ್ಕೆ ತಿಂಗಳ ಒಂದು 60,000 ಬರುತ್ತೆ. 60,000 ಬರ್ತೈತಿ. ಮುಂದಿನ ದಿನಮಾನಗಳಲ್ಲಿ ಜಾಸ್ತಿನೇ ಮಾಡ್ತೀವಿ, ಇನ್ನು ಕಡಿಮೆ ಮಾಡಲ್ಲ. ಈಗ ಒಂದು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಇಯರ್ ಕಂಪ್ಲೀಟ್ ಆದ ಕೂಡಲೇ ಯಾವ ಗೌರ್ಮೆಂಟ್ ಜಾಬ್ ಸಿಗ್ಲಾರ್ಕೆ 1 ವರ್ಷ ಒಂದು 2 ವರ್ಷ ಬೆಂಗಳೂರಿಗೆ ಹೋಗಿದ್ದೀವಿ. ಬೆಂಗಳೂರಲ್ಲಿ ರಿಲಯನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀವಿ. ವರ್ಕ್ ಮಾಡಿಂದ ಅವರು ಸ್ಯಾಲ್ರಿ ಜಾಸ್ತಿ ಕೊಡಲಿಲ್ಲ. ವಾಪಸ್ ಬಂದು ಮನೆಯಲ್ಲಿಗೆ ಏನು ಮಾಡ್ಬೇಕಂತಂದು ವಿಚಾರ ಮಾಡಿದ್ದೀವಿ. ಇದೇ ಸಣ್ಣದ ಹೈನುಗಾರಿಕೆಯಿಂದ ತಲೆ ಜಾಸ್ತಿ ಆಯಿತು. ಇದನ್ನೇ ಬರ್ತಾ ಜಾಸ್ತಿ ಮಾಡಿದ್ದೀವಿ. ಮಾಡಿ ಇದರಲ್ಲೇ ಇಂಪ್ರೂವ್ಮೆಂಟ್ ಆಗಾಕತ್ತಿದ್ದೀವಿ. ಸ್ಯಾಲ್ರಿ ಜಾಸ್ತಿ ಕೊಡಲಿಲ್ಲ ಅವ್ರ ಕಂಪ್ನಿಯವರು. ಒಂದು 10,000 ಕೊಡ್ತಿದ್ರು. ಅದರಲ್ಲಿ PGದು ಈ ಕಡೆ ಮನೆ ಕಳಿಸೋದು ಕಷ್ಟ ಭಾಳ ಆಗಿಬಿಟ್ಟಿತ್ತು. ಆದ ಕಾರಣ ಈ ಕಡೆ ವಾಪಸ್ ಬರ್ತಾ ಸದ್ಯಕ್ಕೆ ಒಂದು 15 ಎಮ್ಮಿ ಅದಾವೆ. ನಾವು ಮನೆಯಲ್ಲಿ 5 ಜನ ಇರ್ತೀವಿ. ನಮ್ಮ ಅಪ್ಪಾರು, ನಮ್ಮ ಅವ್ವಾರು, ನಮ್ಮ ತಮ್ಮಾರು 2 ಅದಾರು. ನಾವು 5 ಜನ. ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಮೇವು ತರೋದಾಗಲಿ, ಎಮ್ಮೆ ಸಗಣಿ ತೆಗೋದಾಗಲಿ, ಆಮೇಲೆ ಎಮ್ಮೆ ಹಿಂಡಿ ಕೊಡೋದಾಗಲಿ ಮಾಡ್ತಾರೆ. ಅದರಿಂದ ಬೆಂಗಳೂರಲ್ಲಿ ಒಂದು 7-8 ಸಾವಿರ ಕೊಡ್ತಿದ್ರು. ಅಲ್ಲಿ ಪಗಾರ ವರ್ಕೌಟ್ ಆಗಲಿಲ್ಲ. ಈಗ ಇಲ್ಲೇ ಸ್ವಂತ ಮಾಡಾಕತ್ತಿಂದ ತಿಂಗಳಿಗೆ ಒಂದು 40,000 50,000 ಜಾಸ್ತಿನೇ ಆಗಾಗ್ತಿದ್ದೆ. ಇಲ್ಲೇ ವರ್ಕೌಟ್ ಆಗಾಗ್ತೈತಿ. ಈಗ ಸ್ವಂತ ಆಮೇಲೆ 15 ಎಮ್ಮಿ ಜೊತೆ ಒಂದು ಸ್ವಂತ ಹಾಲಿನ ಡೈರಿನ ಮಾಡಿದ್ದೀವಿ. ಹಾಲಿನ ಡೈರಿ ಸದ್ಯಕ್ಕೆ ಒಂದು 80 ಲೀಟ್ರ್ ಸೇಲ್ಸ್ ಐತಿ. ಹೆಚ್ಚುವರಿದೇನಂತ ಆ ಕಡೆ ಬಿಜಾಪುರ ಕಳಿಸ್ತೀವಿ. ಹಾಲಿನ ಮಾರ್ಕೆಟ್ ಕೋಲಾರ ತಾಲೂಕು, ಕೋಲಾರದಲ್ಲೇ ಇರ್ತೀನಿ. ನಮ್ಮ ಮನೆ ವಿಳಾಸ ಬಸವನಗರ. ನನ್ನ ಹೆಸರು ಮಾದೇವ್ ಕುಂಡ್ಲಿಕ್ ಬೆಳಗ್ಗಿ.